ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇದು ನಿನ್ನೆ ನೈಟ್ ಕ್ಲಿಪ್ಪಿಂಗ್ ಆಗಿರುತ್ತೆ. ನನ್ನ ಮಕ್ಕಳು ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಹಂಗಾಗಿ ಫಂಕ್ಷನ್ ಇರೋದ್ರಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದು. ಛತ್ರಿ ಹಿಡ್ದಿರೋ ಥರ ಫೀಲ್ ಮಾಡು. ಇದು ಇವತ್ತಿನ ಬೆಳಗ್ಗೆಲ್ಲ ಆಗಿರುತ್ತೆ. ಮೊಳಕೆ ಕಾಳು ಬಂದಿತ್ತು, ಕಟ್ಟಿದ್ನಲ್ಲ ಮೊನ್ನೆ, ಹಂಗಾಗಿ ಮೊಳಕೆ ಕಾಳು ಚೆನ್ನಾಗಿ ಬಂದಿತ್ತು. ನೋಡ್ತಿದ್ದೀರಾ ಅನಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಅಂತ. ಮೊಳಕೆ ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಹುಳಿ ಸಾಂಬಾರು ಮಾಡೋಣ ಮತ್ತು ಇದನ್ನು ಮಾಡೋಣ, ಸಪ್ಪೆಸರು ಮಾಡೋಣ ಅಂತ ಯೋಚನೆ ಮಾಡಿ ಹುಳಿ ಸಾರು ಮಾಡಿಬಿಡೋಣ, ಸಂಜೆವರೆಗೂ ಆಗುತ್ತೆ ಅಂತ ಹೇಳಿ ನೋಡ್ತಾ ಇದ್ದೆ. ಮತ್ತು ನನ್ನ ಮಗ ನೋಡ್ರಿ ಹೆಂಗೆ ರಂಗೋಲಿ ಬಿಡಿಸ್ತಿದ್ದಾನೆ, ಅದರಲ್ಲಿ ಹೆಂಗೆ ಮಾಡ್ತಾಯಿದ್ದಾನೆ ಅಂತ. ಇದು ಒಂದು ಸರಿ ಕಟ್ಟಿದ್ರೆ ನನಗೊಂದು ವಾರ ಬಂದುಬಿಡುತ್ತೆ. ಮತ್ತು ಮಿಕ್ಸಿಗೆ ಹಾಕ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಾ ಅನಿಸುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಸ್ವಲ್ಪ, ಚಕ್ಕೆ, ಲವಂಗ ಹಾಕೊಂಡು ಕಾಯಿ ಕೂಡ ಸೇರಿಸಿ ರುಬ್ಕೊಂಡು ಬರ್ತಾಯಿದ್ದೀನಿ. ರುಬ್ಕೊಂಡು ಬಂದಾದಮೇಲೆ ಈ ಕಡೆ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡ್ದಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಹಚ್ಚಿಟ್ಕೊಂಡಿರ್ತಕ್ಕಂಥ ಬದನೇಕಾಯಿ ಹಾಕ್ತಾಯಿದ್ದೀನಿ. ಬದನೇಕಾಯಿ ನಮ್ಗೆ ಇಷ್ಟ ಆದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಬೇರೆ ತರಕಾರಿ ಕೂಡ ಇದ್ರ ಜೊತೆ ಸೇರಿಸ್ಬೋದು. ಮತ್ತು ತೊಳೆದಿಟ್ಕೊಂಡಿರ್ತಕ್ಕಂಥ ಕಾಳು, ಮೊಳಕೆ ಕಾಳನ್ನ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಾ ಅನಿಸುತ್ತೆ. ಇಷ್ಟು ನೀಟಾಗಿ ಫ್ರೈ ಆಗಬೇಕು, ಇದೆಲ್ಲ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ನೋಡ್ತಿದ್ದೀರಾ ಅನಿಸುತ್ತೆ. ಇದ್ರ ಜೊತೆ ಮಿಕ್ಸ್ ಕಾಳು ಕೂಡ ಹಾಕ್ಬೋದು, ಬಟ್ ನನ್ನ ಹತ್ರ ಇದಷ್ಟೇ ಇದ್ದಿದ್ದರಿಂದ ಇದನ್ನು ಹಾಕಿದ್ದೀನಿ ಅಷ್ಟೇ. ಇದ್ರ ಜೊತೆ ಬೇರೆ ಬೇರೆ ತರಕಾರಿಗಳ್ನು ಕೂಡ ಸೇರಿಸ್ಬೋದು. ನಾನೇನು ತರಕಾರಿ ಏನೇ ಆ್ಯಡ್ ಮಾಡೋಕ್ಕೋಗಿರಲಿಲ್ಲ, ಟೈಮ್ ಆಯಿತು ಹಂಗಾಗಿ. ಮತ್ತು ನಾವು ಯಾವಾಗ ಫ್ರೈ ಮಾಡ್ತಿರ್ತೀವೋ ಆವಾಗಲೇ ಅರಿಶಿನ, ಉಪ್ಪು ಕೂಡ ಸೇರಿಸ್ಬೋದು. ನೋಡ್ತಿದ್ದೀರಾ ಅನಿಸುತ್ತೆ. ಟೊಮೊಟೊನ ಈ ಟೈಮಲ್ಲಿ, ಅಂದರೆ ಸ್ವಲ್ಪ ಅದು ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ, ಟೊಮೊಟೊ ಲಾಸ್ಟಿಗೆ ಹಾಕ್ತೀವಿ. ಏಕೆಂದರೆ ಸ್ವಲ್ಪ ಹುಳಿ ಕಂಟೆಂಟ್ ಇರೋದ್ರಿಂದ ಬೇಗ ಬೇಯಲ್ಲ ಅದು ಅಂತ ಹೇಳಿ. ಮತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಉಪ್ಪನ್ನು ನಾನು ಲಾಸ್ಟಲ್ಲಿ ಸೇರಿಸ್ಬಿಟ್ಟು ಒಂದು ರೌಂಡ್ ಹಾಕಿಸ್ತಾ ಇದ್ದೀನಿ. ಒಂದು ರೌಂಡ್ ಹಿಂಗೆ ನೀಟಾಗಿ ತಿರ್ಗೋದ್ರಿಂದ ಎಲ್ಲ ನೀಟಾಗಿ ಅದರೊಳಗಡೆ ಹಿಡಿಯುತ್ತೆ ಅಂತ. ಮತ್ತು ಒಂದು ವಿಷಲ್ ಬರ್ಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ. ಸಖತ್ತಾಗಿ ಬಂದಿತ್ತು ಸಾಂಬಾರು ಮಾತ್ರ. ನಿಮಗೆ ತಿಕ್ನೆಸ್ ಬೇಕು ಅಂದರೆ, ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ನೀರನ್ನು ಕಡಿಮೆ ಮಾಡ್ಬೋದು, ಇಲ್ಲ ಅಂದರೆ ಅದೇ ರೀತಿ ಮಾಡ್ಬೋದು. ಮತ್ತು ಮುದ್ದೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರ ಅನಿಸುತ್ತೆ ನೋಡಿ. ರೈಸ್ ಕೂಡ ಹಾಕ್ತೀವಿ ನಾವು ಇದ್ರೊಳಗಡೆ, ಇಲ್ಲ ಪ್ಲೈನ್ ಮುದ್ದೆ ಅಂದರೆ ಪ್ಲೈನ್ ಮುದ್ದೆನೇ ಮಾಡ್ತೀನಿ. ಇವತ್ತು ಸ್ವಲ್ಪ ರಾತ್ರಿ ಅನ್ನ ಮಿಕ್ಕಿತ್ತು, ಹಂಗಾಗಿ ಇನ್ನೇನು ಮುದ್ದೆ ಇವಾಗ ಕ್ಲೋಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಇತ್ತು. ನನ್ನ ಮಕ್ಕಳು ಕೂಡ ಅಷ್ಟರಲ್ಲಿ ರೆಡಿ ಆಗ್ತಾಯಿದ್ರು. ಬೆಳಗ್ಗೆನೇ ಮುದ್ದೆ ಊಟ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಇವತ್ತು ಅದು ಬೇರೆ ಬೇಗ ಬರ್ತಾರೆ ತಿಂಡಿ, ಇವತ್ತೊಂದು ದಿನ ಆಗಲಿ ಸ್ಕಿಪ್ ಆಗಲಿ ಅಂತ ಹೇಳಿ ಈ ರೀತಿ ಮಾಡಿದ್ದೆ ನೋಡಿ. ಊಟ ಮಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ಟೇಕ್ ಕೇರ್, ಬಾಯ್.